ಆದ್ಮೇಲೆ ಇವತ್ತು ಹೋಳಿಕಾ ದಹನ ಅಥವಾ ಕಾಮದಹನ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಹೋಳಿಕಾ ದಹನದ ಏನು ಕಥೆ ಬೇರೆ ಇದೆ, ಕಾಮದಹನದ ಕಥೆ ಬೇರೆ ಇದೆ. ಸೊ ನಾವು ಇವತ್ತು ಕಾಮದಹನದ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಶಿವನ ಹೆಂಡತಿ ಸತಿ ಅಕಾಲಿಕ ನಿಧನ ಆಗ್ತಾಳೆ. ಸೊ ಅದಾದ ನಂತರ ಶಿವ ವಿರಹಿಯಾಗಿ ತನಗಿನ್ನೇನು ಬೇಡ ಅಂಥೇಳಿ ಆತ ಹತಾಶೆಯಿಂದ ಒಂದು ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ಕೂಡ್ತಾಳೆ. ಆತ ತಪಸ್ಸಿಗೆ ಕೂತ ಆದ ನಂತರ ಅಲ್ಲಿ ತಾರಕಾಸುರನ ಒಂದು ಕಾಟ ಜಾಸ್ತಿ ಆಗುತ್ತೆ ದೇವತೆಗಳಿಗೆ. ಸೊ ಹೀಗಾಗಿ ದೇವಾನುದೇವತೆಗಳು ಈ ದೇವೇಂದ್ರನ ಮೊರೆ ಹೋಗ್ತಾರೆ. ಸೊ ದೇವೇಂದ್ರ ಏನು ಮಾಡ್ತಾನೆ ಅಂತಂದರೆ, ಶಿವನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಮಗುವಿನಿಂದ ತಾರಕನ ಸಂಹಾರ ಆಗಬೇಕು ಅಂಥೇಳಿ ವಿಚಾರ ಮಾಡ್ತಾನೆ. ಸೊ ಆಗ ಶಿವನ ತಪಸ್ಸನ್ನು ಭಂಗ ಮಾಡಬೇಕು ಅಂದರೆ ಯಾರನ್ನು ಕರಿಬೇಕು ಅಂತ ವಿಚಾರ ಮಾಡಿದಾಗ ಆತ ಕಾಮದೇವನ ಮೊರೆ ಹೋಗ್ತಾನೆ. ಕಾಮದೇವನನ್ನು ಕರೆದು, ನೋಡು, ನೀನು ಶಿವನ ತಪಸ್ಸನ್ನು ಭಂಗ ಮಾಡಿ ಆತನಲ್ಲಿ ಕಾಮೋತ್ತೇಜನವನ್ನು ಉಂಟು ಮಾಡಬೇಕು. ಇದರಿಂದ ಆತ ಒಂದು ಮಗುವನ್ನು ಸೃಷ್ಟಿ ಮಾಡಿದ್ರೆ ತಾರಕನ ಸಂಹಾರ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಈ ದೇವೇಂದ್ರ ಹೇಳಿರೋ ಪ್ರಕಾರ ಈತ ಶಿವನ ಅಬೌಟ್ಮೆಂಟ್ ಆಗಿರ್ತಕ್ಕಂಥ ಆವಾಸ ಸ್ಥಾನವಾಗಿರ್ತಕ್ಕಂಥ ಕೈಲಾಸಕ್ಕೆ ಬರ್ತಾನೆ. ಸೊ ಅಲ್ಲಿ ಶಿವನನ್ನು ನೋಡ್ತಾನೆ. ಈತ ನೋಡಿದಾಗ ಶಿವ ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ಕೂತಿರ್ತಾನೆ. ಸೊ ಮೊದಲು ಆತನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಹೇಳಿ ಆತ ಏನು ಮಾಡ್ತಾನೆ, ಸುವಾಸನೆ ಭರಿತವಾಗಿರ್ತಕ್ಕಂಥ ಬಾಣವನ್ನು ಇಟ್ಟು ಆತನ ಒಂದು ಏನು ಮುಖದ ಸುತ್ತಲೂ ದುಂಬಿಗಳು ಸಂಚಾರ ಮಾಡುವಂತೆ ಮಾಡ್ತಾನೆ. ಸುಗಂಧ ಭರಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾನೆ. ಸೊ ಆ ಸಮಯದಲ್ಲಿ ಶಿವನಿಗೆ ಏನಾಗುತ್ತೆ ಅಂತಂದರೆ, ತನ್ನ ತಪಸ್ಸು ಸ್ವಲ್ಪ ಭಂಗ ಅನಿಸುತ್ತೆ. ಆಗ ಆತನಲ್ಲಿ ಕ್ರೋಧ, ಮೋಹದ, ಪ್ರೇಮದ ಭಾವನೆಗಳು ಉತ್ಪತ್ತಿ ಆಗುತ್ತೆ. ಸೊ ಶಿವ ಈಗ ವಿಚಲಿತಗೊಂಡಿದ್ದಾನೆ ಅಂತ ತಿಳ್ಕೊಂಡು ಆ ಸಮಯದಲ್ಲಿ ಏನು ಮಾಡ್ತಾನೆ, ತನ್ನ ಕಬ್ಬಿನಿಂದ ಮಾಡಿರ್ತಕ್ಕಂಥ ಬಾಣವನ್ನು ತೆಗೆದುಕೊಂಡ್ಬಿಟ್ಟು ಹೂ ಬಾಣವನ್ನು ಬಿಡ್ತಾನೆ. ಆ ಹೂ ಬಾಣದ ಹೆಸರು ಮೋಹನ ಅಂತಕ್ಕಂಥ ಒಂದು ಬಾಣ. ಆ ಬಾಣವನ್ನು ಶಿವನ ಎದೆಗೆ ನೇರವಾಗಿ ಗುರಿಯಿಟ್ಟು ಹೊಡಿತಾನೆ. ಸೊ ಆಗ ಶಿವ ತನ್ನ ತಪಸ್ಸಿನಿಂದ ಎಚ್ಚೆತ್ತುಕೊಂಡು, ನನ್ನ ತಪಸ್ಸನ್ನು ನೀನು ಭಂಗ ಮಾಡಿದೆ ಅಂತ ಹೇಳಿ ತನ್ನ ಒಂದು ಉಗ್ರವಾಗಿರ್ತಕ್ಕಂಥ ಮೂರನೇ ಕಣ್ಣಿನಿಂದ ಆತನನ್ನು ಸುಟ್ಟು ಹಾಕ್ತಾನೆ, ಕಾಮದೇವನನ್ನು. ಸೊ ತನ್ನ ಸುಟ್ಟ ಪತಿಯ ಒಂದು ಬೂದಿಯನ್ನು ಮೈಗೆ ಎರಚಿಕೊಂಡು ಆ ಒಂದು ಕಾಮದೇವನ ಪತ್ನಿಯಾಗಿರ್ತಕ್ಕಂಥ ರತಿ ಶಿವನಲ್ಲಿ ಮೊರೆ ಹೋಗ್ತಾಳೆ, ನನ್ನ ಗಂಡನನ್ನು ಹೇಗಾದರೂ ಮಾಡಿ ಬದುಕಿಸು ಶಿವನೇ ಅಂಥೇಳಿ. ಆಗ ಶಿವ ಒಂದು ಕಂಡೀಷನ್ ಆಗ್ತಾನೆ, ನಾನು ಬದುಕಿಸ್ತೀನಿ, ಆದರೆ ಈ ರೂಪದಲ್ಲ, ನಾನು ನಿರಾಕಾರ ರೂಪಿಯಾಗಿ ಬದುಕಿಸ್ತೀನಿ ಅಂತೇಳಿ, ಅನಂಗನಾಗಿ ರೂಪಿಸ್ತೀನಿ ಅಂತೇಳಿ. ಸೊ ಹೀಗಾಗಿ ಶಿವ ಏನು ಮಾಡ್ತಾನೆ, ಮತ್ತೆ ಕಾಮನನ್ನು ರೂಪಿಸ್ತಾನೆ. ಕಾಮದೇವ ಮತ್ತೆ ಮರುಜನ್ಮವನ್ನು ಪಡಿತಾನೆ. ಸೊ ಇದುವರೆಗೂ ಕೂಡ ಅಂದಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ನಿರಾಕಾರ ರೂಪಿ ಕಾಮದೇವ ಪ್ರಪಂಚದ ಅನೇಕ ಜೀವಿಗಳಲ್ಲಿ, ಚರಾಚರ ವಸ್ತುಗಳಲ್ಲಿ ಇದ್ದಾನೆ. ಸೊ ನಿರಾಕಾರ ರೂಪಿಯಾಗಿ ಮನುಷ್ಯನಲ್ಲಿ ಕಾಮ, ಪ್ರೇಮ ಭಾವವನ್ನು ತುಂಬಿ ಜಗತ್ತಿನ ಸೃಷ್ಟಿಯನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು.